ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಒಂದು ದಿನದ ಸಾಂಕೇತಿಕ ಧರಣಿ ಪ್ರತಿಭಟನೆ. ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ದಲಿತರಿಗೆ ಶೇಕಡಾ 24.1% ಹಣವನ್ನು ಮೀಸಲಿಡಲು ಮಹಾದೇವ ಕೊಳಗೂರು ಮತ್ತು ರಾಮಣ್ಣ ನೂಲ ಒತ್ತಾಯ. ಸಂವಿಧಾನವು ಸಾಮಾಜಿಕ ನ್ಯಾಯ ತತ್ವವನ್ನು ಸಂಪೂರ್ಣವಾಗಿ ಮಾನ್ಯ ಮಾಡಿರುವುದು ತಮಗೆ ತಿಳಿದ ವಿಷಯವೇ ಆಗಿದೆ. ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ಈಡೇರಿಸಿರುವ ಜನಪ್ರಿಯ ಮತ್ತು ಬದ್ಧತೆ ಇರುವ ಮುಖ್ಯಮಂತ್ರಿ ಎಂದು ತಾವು ಖ್ಯಾತರಾಗಿರುತ್ತೀರಿ. ಚುನಾವಣೆಯಲ್ಲಿ ತಮ್ಮ ನೇತೃತ್ವದಲ್ಲಿ ಕಾಂಗ್ರೆಸ್ ಬೆಂಬಲ ನೀಡಿತು. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಮತಗಳು ಚಲಾವಣೆ ಆಗುವಂತೆ ನೋಡಿಕೊಂಡಿತು. ರಾಜ್ಯದ ದಲಿತ ಸಂಘಟನೆಗಳ ಈ ಕೊಡುಗೆಯನ್ನು ತಾವು ಕೂಡ ಬೆಂಗಳೂರಿನ ಪುರಭವನದಲ್ಲಿ ನಡೆಸಲಾದ ಸಮಾವೇಶದಲ್ಲಿ ಸ್ಮರಿಸಿರುತ್ತೀರಿ. ತಮ್ಮ ಆಡಳಿತಾವಧಿಯಲ್ಲಿ ರಾಜ್ಯದ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಮತ್ತು ಸಮಸ್ತ ಶೋಷಿತ ಸಮುದಾಯಗಳ ಸರ್ವಾಂಗೀಣ ಪ್ರಗತಿ ಆಗಬೇಕಾದರೆ ತಾವು ಬಜೆಟ್ನಲ್ಲಿ ಶೇಕಡಾ 24.1% ಹಣವನ್ನು ಮೀಸಲಿಡಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಒಪ್ಪಂದದ ಮೇರೆಗೆ ಎಲ್ಲರಿಗೂ ನನ್ನ ಕ್ರಾಂತಿಕಾರಿ ಜೈ ಭೀಮ್ಗಳನ್ನು ಹೇಳುವುದರ ಮುಖಾಂತರ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ವತಿಯಿಂದ ಸರ್ಕಾರದಲ್ಲಿ ನಡೀತಕ್ಕಂಥ ಬಜೆಟಿನ ಒಂದು ಅಸ್ತವ್ಯಸ್ತೆಯಲ್ಲಿ ಇವತ್ತಿನ ದಿವಸ ನಾವು ಪ್ರತಿಭಟನೆ ಮಾಡುವುದರ ಮುಖಾಂತರ ಎಲ್ಲ ಒಂದು ಶಾಲೆಯ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಗಳನ್ನು ಮಾಡಿಸಿಕೊಡಬೇಕು. ಪ್ರತಿಯೊಂದು ವಿದ್ಯಾರ್ಥಿಗಳು ಯಾವ ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸ್ತಾರೆ ಎಲ್ಲರಿಗೂ ಸಿಗಬೇಕಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮತ್ತು ಸರ್ಕಾರದಲ್ಲಿ ದಲಿತರಿಗೆ ಬರ್ತಕ್ಕಂಥ ಸವಲತ್ತು ಬಜೆಟ್ಗಳನ್ನು ಮತ್ತೊಂದು ಇಲಾಖೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಮಾಡಬಾರ್ದು. ಮತ್ತು ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಮಾಡುವುದರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವುದರ ಮುಖಾಂತರ ಇವತ್ತಿನ ದಿವಸ ವಿಷಯ ಪ್ರತಿಯೊಂದು ವಿದ್ಯಾರ್ಥಿಗೆ ಶಿಕ್ಷಣಕ್ಕೆ ಒಂದು ಬಹಳ ಮಹತ್ವವಿದೆ. ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಕ್ಷಣಕ್ಕೆ ಬಹಳ ಗೌರವವನ್ನು ಕೊಟ್ಟು ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಉನ್ನತ ಮಟ್ಟಿಗೆ ಏರಿ ಇವತ್ತು ನಮ್ಮ ದೇಶದ ಒಂದು ಹೆಸರನ್ನು ತಂದಿದ್ದಾರೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡಬೇಕು. ಪ್ರತಿಯೊಂದು ವಿದ್ಯಾರ್ಥಿಗಳು ಹಾಸ್ಟೆಲ್ಗಳಿಗೆ ಅರ್ಜಿಗಳನ್ನು ಹಾಕಿದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಸೆಲೆಕ್ಟ್ ಮಾಡುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಇಷ್ಟೇ ಶಾರ್ಟ್ ರಾಮಣ್ಣ ನೂಲ ಹೋಗ ಅಂಥೇಳಿ ನಾವು ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಅವರ ಸ್ಥಾಪಿತ ಸಂಘಟನೆಯಲ್ಲಿ ಕಲಬುರಗಿ ಜಿಲ್ಲೆಯ ಸಂಚಾಲಕರಾಗಿ ಕೆಲಸ ಮಾಡ್ತಾಯಿದ್ದೇವೆ. ಇವತ್ತಿನ ದಿವಸ ನಾವು ಪ್ರತಿ ಜಿಲ್ಲೆಗಳಲ್ಲಿ ಕರ್ನಾಟಕದ ಪ್ರತಿ ಜಿಲ್ಲೆಗಳಲ್ಲಿ ಒಂದೇ ಸಮಯದಲ್ಲಿ ನಾವು ಇವತ್ತು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಏನಂದ್ರೆ ಈಗ ಎಸ್ ಸಿ ಎಸ್ ಟಿಯಲ್ಲಿ ಭಾಳ ಸರ್ಕಾರ ಅನ್ಯಾಯ ಮಾಡ್ತಾಯಿದೆ. ನಮಗೆ ಈಗ ರೋಸ್ಟರ್ ಬಿಂದುವಿನಲ್ಲಿ ಭಾಳ ಅನ್ಯಾಯ ಮಾಡ್ತಾಯಿದೆ. ಈಗ ಧಾರವಾಡ ಯೂನಿವರ್ಸಿಟಿಯಲ್ಲಿ 9 ಹುದ್ದೆಗಳಿದ್ದು ಆ 9 ಹುದ್ದೆಗಳಲ್ಲಿ 9 ಹುದ್ದೆ ಎ ಮತ್ತು ಬಿ ಸಿ ಅಂತಕ್ಕಂಥ ಗುಂಪಿಗೆ ಸಮಾನವಾಗಿ ಹಂಚಿಕೆ ಮಾಡೋದ ಬದಲಾಗಿ ಎ ಗುಂಪಿಗೆ ಸೀಮಿತವಾಗಿ ಇಟ್ಟಿರ್ತಕ್ಕಂಥದ್ದು ನಾನು ಅದನ್ನು ಖಂಡಿಸ್ತಾ ಇದ್ದೇನೆ. ಅದಕ್ಕೆ ಸರ್ಕಾರ ಈ ರೋಸ್ಟರ್ ಬಿಂದುವನ್ನು ಸರಿಪಡಿಸಬೇಕು ಅಂಥೇಳಿ ನಾವು ಇವತ್ತು ಜಿಲ್ಲಾಧಿಕಾರಿಯವರ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಪ್ರತಿ ಗ್ರಾಮದಲ್ಲಿ ದಲಿತರಿಗೆ ಇವತ್ತೇನಪ್ಪ ಅಂದರೆ ಸ್ಮಶಾನದ ಭಾಳ ತೊಂದರೆಯಾಗಿರ್ತದೆ. ಈಗ ಕೆಲವೊಂದು ಊರಾಗ ಏನು ಮಾಡ್ತಾರೆ ಅಂದ್ರೆ ಗುಡ್ಡಗಾಡ್ದಾಗ ಏನಪ್ಪ ಅಂದ್ರೆ ಸ್ಮಶಾನ ಇದೆ, ಕೆಲವೊಂದು ಊರಾಗ ಹಳ್ಳದ ಪರಿಸ್ಥಿತಿಯಲ್ಲಿದೆ, ಕೆಲವೊಂದು ಊರಾಗ ಏನಪ್ಪ ಅಂದ್ರೆ ಹೊಲಗೋದಾಗ ಮಣ್ಣು ಮಾಡಿದ್ರು ಅದು ಮತ್ತು ಆಮೇಲೆ ಸಮನಾಗಿ ಹೊಲದವ್ರು ಗಳೆ ಹೊಡ್ಕೋತಾರೆ. ಹೀಗಾಗಿ ಭಾಳ ಏನಪ್ಪ ಅಂದ್ರೆ ಸ್ಮಶಾನದ ಭಾಳ ತೊಂದರೆ ಇದೆ. ಅದಕ್ಕೆ ಸರ್ಕಾರ ಇದನ್ನು ಕೂಡಲೇ ಎಚ್ಚೆತ್ತುಕೊಂಡು ಏನಪ್ಪ ಅಂದರೆ ದಲಿತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಒಂದು ವೇಳೆ ಆ ಊರಾಗ ಸರ್ಕಾರಿ ಭೂಮಿ ಇಲ್ಲಾಂದ್ರೂ ಕೂಡ ಗೌರ್ಮೆಂಟ್ ಏನಪ್ಪ ಅಂದ್ರೆ ಸ್ವಂತ ಖರ್ಚಿನಲ್ಲಿ ಖರೀದಿ ಮಾಡಿ ದಲಿತರಿಗೆ ಪ್ರತ್ಯೇಕ ಸ್ಮಶಾನ ಭೂಮಿಯನ್ನು ಖರೀದಿ ಮಾಡಿಕೊಡ್ಬೇಕಾಗಿ ನಮ್ಮ ಸಂಘಟನೆಯಿಂದ ಒತ್ತಾಯ ಇರ್ತದೆ. ಅದೇ ರೀತಿ ಈಗ ಪ್ರತಿಯೊಂದು ಹಾಸ್ಟೆಲ್ಗಳಲ್ಲಿ ಈಗ ಕೆಲವು ಕಂಡೀಷನ್ಗಳು ಮಾಡಿದ್ದಾರೆ. ಆ ಕಂಡೀಷನ್ ತೆಗೆದಾಕಬೇಕು. ಏನಂದ್ರೆ ಪ್ರತಿಯೊಂದು ಎಷ್ಟು ಮಕ್ಕಳು ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಅರ್ಜಿ ಹಾಕ್ತಾರೆ ಆ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ಏನದ ಅಲ್ಲಿ ಪ್ರವೇಶ ಕೊಡಬೇಕು. ಪ್ರವೇಶ ಕೊಟ್ಟು ದಲಿತ ಮಕ್ಕಳಿಗೆ SC/ST ಮಕ್ಕಳಿಗೆ ಏನದ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಮ್ಮ ಸಂಘಟನೆಯಿಂದ ಒತ್ತಾಯ ಇರ್ತದೆ. ಮತ್ತು ಅದೇ ರೀತಿಯಾಗಿ ಯಾಕಂದರೆ
ಬಜೆಟಿನಲ್ಲಿ ಅನ್ಯಾಯ ಆಗದಿರಲಿ ಮತ್ತು 24.1 ಜನಸಂಖ್ಯೆ ತಕ್ಕ ನ್ಯಾಯ ಸಿಗಲಿ ಅಂತಕ್ಕಂಥ ಒಂದು ವಿಷಯದ ಮೇಲೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಸ್ಥಾಪಿತ ಬೆಂಗಳೂರು ಇವರ ಆದೇಶದ ಮೇರೆಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯದಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ದಿವಸದ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳು ಏನಾಗಿವೆ ಅಂತಂದರೆ, ಏನು ಒಳ ಮೀಸಲಾತಿಯಲ್ಲಿ ಒಂದು ರೋಸ್ಟ್ರು ಬಿಂದುವಿನಲ್ಲಿ ಏನು ತೊಂದರೆ ಆಗಿದೆ, ಆ ತೊಂದರೆಯನ್ನು ಸರಿಪಡಿಸಬೇಕು, 101 ಜಾತಿಗಳಿಗೆ ಸರಿಪಡಿಸಬೇಕಂತಕ್ಕಂಥ ಒಂದು ಪ್ರಮುಖ ಬೇಡಿಕೆ ಇದೆ. ಯಾರು ದಯಮಾಡಿ ಒಂದು ಅಣ್ಣ ತಮ್ಮದರಲ್ಲಿ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ, ಈ ಒಳ ಮೀಸಲಾತಿ ವಿರೋಧಿ ಯಾರೂ ಇಲ್ಲ. ಯಾಕಂತಂದರೆ ಒಳ ಮೀಸಲಾತಿಯಲ್ಲಿ ಆದಂಥ ಒಂದು ರೋಸ್ಟ್ರು ಬಿಂದುವಿನಲ್ಲಿ ಸರಿಪಡಿಸಿ ಮಾಡಿಕೊಡಲು ಮಾನ್ಯ ಮುಖ್ಯಮಂತ್ರಿಗೆ ನಾವು ಇವತ್ತು ಮನವಿ ಕೊಡ್ತಾ ಇದ್ದೇವೆ. ಯಾಕಂತಂದರೆ ಅಣ್ಣ ತಮ್ಮದರ ಪಾಲು ಸಮನಾಗಿರಬೇಕು. ಯಾಕಂತಂದರೆ ಎ ಮತ್ತು ಬಿ ಸಿ ಗುಂಪಿನಲ್ಲಿ ಯಾರಿಗೆ ಅನ್ಯಾಯ ಆಗಿರಬಾರದು. ಇವತ್ತು ಅದು ಒಬ್ಬರೇ ಒಂದು ಎ ಗುಂಪಿಗೆ ಹೋಗಿರ್ತಕ್ಕಂಥ ಒಂದು ಹುದ್ದೆಗಳು ಅದನ್ನು ಎಲ್ಲರಿಗೆ ಸರಿಪಡಿಸಬೇಕು ಅಂತಕ್ಕಂಥ ಒಂದು ವಾದ ಇದೆ. ಆದರೆ ಹಾಸ್ಟೆಲ್ನಲ್ಲಿ ಅರ್ಜಿ ಹಾಕಿರ್ತಕ್ಕಂಥ ಎಲ್ಲ ಬಡ ಮಕ್ಕಳಿಗೆ ಹಾಸ್ಟೆಲ್ನಲ್ಲಿ ಅವಕಾಶ ಮಾಡಿಕೊಡಬೇಕು. ರಾಜ್ಯದಲ್ಲಿ ಏನು ನಾಗರಿಕ ಹಕ್ಕು SC ST ದೌರ್ಜನ್ಯ ಕಾಯ್ದೆ ಏನಿದೆ ಅದನ್ನು ಭಾಳ ಕಟ್ಟುನಿಟ್ಟಿನ ಒಂದು ಕಾಯ್ದೆಯನ್ನು ಇನ್ನೂ ಅದಕ್ಕೆ ಬಲಪಡಿಸಬೇಕಂತಕ್ಕಂಥದ್ದು ಮತ್ತು ಪ್ರತಿ ಗ್ರಾಮದಲ್ಲಿ ದಲಿತರಿಗೆ ಪ್ರತ್ಯೇಕವಾದಂಥ ಒಂದು ಸ್ಮಶಾನ ಮಂಜೂರಾತಿ ಮಾಡಬೇಕು ಮತ್ತು ಅರ್ಚಕರ ಮತ್ತು ಪೌರ ಕಾರ್ಮಿಕರು ಅದನ್ನು ಸಾರ್ವತ್ರಿಕಗೊಳಿಸಬೇಕು. ಯಾಕಂತಂದರೆ ಈಗ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿಗೆ ಇವತ್ತು ಕಾಯಂಗೊಳಿಸಬೇಕು. ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಫಾರಂ ನಂಬರ್ 57 ಏನು ದಲಿತರು ಅರ್ಜಿ ಹಾಕಿದ್ದಾರೆ ಅದನ್ನು ಸಾಗುವಳಿ ಚೀಟಿ ಕೊಟ್ಟು ಅದಕ್ಕೆ ಹಕ್ಕುಪತ್ರ ಕೊಡಬೇಕಂತಕ್ಕಂಥದ್ದು ಒಂದು ಬೇಡಿಕೆ ಇದೆ. ಅದೇ ರೀತಿ ಮತ್ತು ಫಾರಂ ನಂಬರ್ 57 ಮತ್ತೊಮ್ಮೆ ಹಾಕಲು ಅವಕಾಶ ಮಾಡಿಕೊಡಬೇಕು. ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ನ್ಯಾಯಾಧೀಶರ ಹುದ್ದೆಗಳನ್ನಿರ್ತಾವ ಆ ಹುದ್ದೆಗಳನ್ನು ಮೀಸಲಾತಿ ರೋಸ್ಟರ್ ಪ್ರಕಾರ ತುಂಬಬೇಕಂತಕ್ಕಂಥದ್ದು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರ್ತಕ್ಕಂಥ ಅನೇಕ ಏನು ನಮ್ಮ ಅಭಿವೃದ್ಧಿ ನಿಗಮಗಳಿವೆ, ಅಭಿವೃದ್ಧಿ ನಿಗಮಗಳಲ್ಲಿ ಇವತ್ತು ಹಣಗಳನ್ನಿಲ್ಲ, ಅಲ್ಲಿ ದುಡ್ಡೇ ಇಲ್ಲ. ಯಾಕಂತಂದರೆ ಬೇರೆ ಒಂದು ಉದ್ದೇಶಕ್ಕಾಗಿ ಅವರು ಬಳಸಿಕೊಂಡಿದ್ದಾರೆ. ಅದನ್ನು ಸಮರ್ಪಕವಾಗಿ ಈಗೇನು ಹಿಂದೆ ನಮಗೆ ಈ ನಿಗಮದಲ್ಲಿ ಏನು ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅದನ್ನು ದುರ್ಬಳಕೆ ಮಾಡಿಕೊಳ್ಬಾರ್ದು. ಈ ಒಂದು ಮುಂಬರುವ ಬಜೆಟಿನಲ್ಲಿ ಒಂದು 24.1 ಅನುಗುಣವಾಗಿ ಎಲ್ಲ ಜಾತಿಯ ಅನುಗುಣವಾಗಿ ಅದನ್ನು ಬಳಸಬೇಕಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ. ಅದೇ ರೀತಿಯಾಗಿ ಈ ಹಿಂದೆ